ಏನಂದರೆ ತುಂಬ ಜನಕ್ಕೆ ಹೈಪ್ ಇರುತ್ತೆ. ಡಾರ್ಕ್ ಬ್ರೌನ್, ವಾವ್. ಲೈಟ್ ಬ್ರೌನ್, ವಾವ್ ವಾವ್ ವಾವ್. ಈ ಚಳಿಗಾಲದಲ್ಲೇ ಕುಡಿತಾ ಇದ್ರೆ ಗಂಟಲು ನೋವು ಎಲ್ಲ ನಿವಾರಣೆ. ನಮ್ಮ ಮನೆಯವ್ರಿಗೆ ಲೇಟ್ ಆಗ್ತಿದೆ ಅಂತೆ, ಸೊ ಐ ವಾಂಟ್ ಟು ಗೋ. ಮಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಊಟಿಲಿ ಬೊಟಾನಿಕಲ್ ಗಾರ್ಡನ್ಗೆ ಹೋಗಬೇಕಾಗಿತ್ತು. ಊಟಿಲಿ ಬಂದವರೆಲ್ಲ ಫಸ್ಟ್ ಹೋಗ್ತಾರೆ ಬೊಟಾನಿಕಲ್ ಗಾರ್ಡನ್ ಅಂತ. ನಮ್ಮ ಬೆಂಗಳೂರಲ್ಲಿರುವಂತಹ ಲಾಲ್ಬಾಗು ಕಬ್ಬನ್ ಪಾರ್ಕೆ ಬೆಟರು. ಒಪ್ತೆ ಕಡೆ ಒಪ್ತೆ. ಬಟ್ ನಾನು ಇಲ್ಲಿ ಹೋಗಿದ್ದೀನಿ ಅಂತ ಏನೋ ನೋಡ್ಬಿಟ್ಟು ಅಟ್ರಾಕ್ಟ್ ಆಗಿ ವಾವ್ ಸಾಕಾಗಿದೆ ವಾವ್ ಅಂತ ಏನೂ ಇಲ್ಲ. ನಾನು ನೋಡಿದ್ದೀನಿ 2 times ಹೋಗಿದ್ದೀನಿ. ಸೊ ನಾವು ಇವಾಗ ಫಸ್ಟ್ ಬಂದಿರೋದು ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಚಾಕ್ಲೇಟ್ ಫ್ಯಾಕ್ಟ್ರಿನಾ? ಟೀ ಫ್ಯಾಕ್ಟ್ರಿ ಎಲ್ಲಿರೋದು? ಫಸ್ಟ್ ಹಿಂಗೆ ಹೋಗ್ಬೇಕಾ? ಹಾಂ, ಚಾಕ್ಲೇಟ್ ಹೆಂಗೆ ಮಾಡ್ತಾರೆ ಅಂತ. ನಾಲ್ಕು ಟಿಕೆಟಿಗೆ ಚಾಕ್ಲೇಟ್. ಅದು ಟಿಕೆಟಿಗೆ ಒಂದು ಚಾಕ್ಲೇಟ್ ಕೊಡ್ತಾರೆ ಚಾಕ್ಲೇಟ್ ಫ್ಯಾಕ್ಟ್ರಿಲಿ. ಇಲ್ಲಿ ಚಾಕ್ಲೇಟ್ ಕೊಡ್ತಾರೆ ಕೆಳಗಡೆ. ಇನ್ಮೇಲೆ ಮೇಲೆ ಬಂದರೆ ಟೀ ಫ್ಯಾಕ್ಟ್ರಿ, ಟೀ ಹೆಂಗೆ ಮಾಡ್ತಾರೆ ಅಂತ. ಟೀ ಲೀವ್ಸ್ ಇಟ್ಟಿದ್ದಾರೆ. ಅಂತದೆ ಟೀ. ಒಳ್ಳೆ ಸ್ಮೆಲ್ ಇದೆ ಟೀದಲ್ಲ. ಅರೋಮ ಸಖತ್ತಾಗಿದೆ. ಇಲ್ಲ ನಾನು ಮಾಡಿದ್ರ ಒಬ್ರು ಸಣ್ಣ ಸಾಕಾ? ಸ್ಕ್ಯಾನ್ ಮಾಡ್ತಾರೆ ಇದು. ಅಲ್ಲಿ ಟೀ ಸೊಪ್ಪು ಸ್ಮೆಲ್ಲೆಲ್ಲ ಫ್ರಾಗ್ರೆನ್ಸ್ ಎಲ್ಲ ತೊಗೊಂಡ್ಮೇಲೆ 10 ರೂಪಾಯಿ ಟಿಕೆಟು. ಸೊ ಇಲ್ಲಿ ಪ್ರೊಸೆಸಿಂಗ್ ಆಫ್ ಟೀ ತೋರಿಸ್ತಾರೆ ಹೆಂಗೆ ಮಾಡೋದು ಏನು ಅಂತ. ಆ್ಯಕ್ಚುಲಿ ಇನ್ನೊಂದು ದೊಡ್ಡ ಟೀ ಫ್ಯಾಕ್ಟ್ರಿ ಅಲ್ಲಿದೆ. ನಮ್ಮ ಕೈಲಿಂದಲೇ ಟೀ ಸೊಪ್ಪು ಹಾಕಿಸ್ತಾ ಇದ್ದಾರೆ. ಇದೆಲ್ಲ ಫುಲ್ ಪ್ರೊಸೆಸ್ ಆಗಿ ಆ ಕಡೆ ಹೋಗಿ ರೋಸ್ಟ್ ಮಾಡ್ತಾರೆ. ಅದೇ ರೋಸ್ಟ್ ಆಗ್ತೀನಲ್ಲ. ಸೊ ನಾವು ಇಲ್ಲಿ ಹಾಕಿದ್ದು ಟೀ ಸೊಪ್ಪು ನಿಧಾನಕ್ಕೆ ರೋಸ್ಟ್ ಆಗಿ ಸ್ವಲ್ಪ ಪುಡಿ ಹಾಕ್ಬಿಟ್ಟು ಆ ಮೆಷಿನಿಗೆ ಹೋಗುತ್ತೆ. ಆ ಮೆಷಿನಿಂದ ಇಲ್ಲಿ ಫೈನಲಿ ಪೌಡ್ರಾಗಿ ಬೀಳುತ್ತೆ ಇಲ್ಲಿ ಟೀ ಪುಡಿಯಾಗಿ. ವೈಟ್ ಟೀ ಹೆಂಗೆ ಪ್ರೊಸೆಸ್ ಮಾಡ್ತಾರೆ, ಬ್ಲ್ಯಾಕ್ ಟೀ ಹೆಂಗೆ ಪ್ರೊಸೆಸ್ ಮಾಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ಫಾರ್ಮೇಟಿವ್ ಆಗಿದೆ. ಸೊ ಕೊನೆಗೆ ಒಂದು ಎಲ್ಲ ಟೂರೆಲ್ಲ ಮುಗಿದು ಫೈನಲ್ಗೆ ಫ್ರೀಯಾಗಿ ಟೀ ಕೊಡ್ತಾರೆ. ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ನಿಸ್ತು ಟೀ ನನಗೆ. ಓಕೆ ಟೀ. ಸೊ ಈ ಫಸ್ಟು ಶಾಪಲ್ಲಿ ಈ ಟೀ ಬ್ಯಾಗ್ಸ್ಗಳು, ಟೀ ಪೌಡರ್ಸ್ ಇದೆ. ಮೇನಿಗೆ ಚಾಕ್ಲೇಟ್ ಕೆಳಗಡೆ ಇದೆ. ಬರೀ ಇದು ರಿಲೇಟೆಡ್, ಇದು ಬರೀ ಟೀಗೆ, ಬೇರೆ ಥರದ ಟೀ. ಓಕೆ. ಇನ್ನೊಂದೇನು ಸ್ಕ್ಯಾಮು ಅಂತಂದರೆ ಟೀ ಫ್ಯಾಕ್ಟ್ರಿಗೆ ಎಂಟ್ರೆನ್ಸ್ ಆಗಬೇಕಾದ್ರೆ 10 ರೂಪಾಯಿ ಇಸ್ಕೊತಾರೆ. ಅದು ಏನಕ್ಕಪ್ಪ ಅಂದರೆ ಅವ್ರ ಟೀನ ಟೇಸ್ಟ್ ಮಾಡೋಕ್ಕೆ ಬಿಟ್ಟು ಕೊಡಬಾರ್ದಲ್ಲ ಅಂತ ಹೇಳ್ಬಿಟ್ಟು 10 ರೂಪಾಯಿ ಇಸ್ಕೊತಾರೆ. ಈ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಾಗ ಅಲ್ಲಿ 30 ರೂಪಾಯಿ ಇಸ್ಕೊತಾರೆ. ಏನಕ್ಕೆ ಅಂದರೆ ಬಿಟ್ಟು ಚಾಕ್ಲೇಟ್ ಟೇಸ್ಟಿಗೆ ಕೊಡೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು 30 ರೂಪಾಯಿಗೆ ಚಾಕ್ಲೇಟ್ನ ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಒಂದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಫ್ರೀಯಾಗಿ ಕೊಡೋಕ್ಕಾಗದಲ್ಲೇ ಎಂಟ್ರೆನ್ಸಲ್ಲಿ ಮಾಡ್ತಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟೀ ಫ್ಯಾಕ್ಟ್ರಿ ಕೆಳಗಡೆ ಬಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಇಷ್ಟಿದೆ. ಇದು ಚೆನ್ನಾಗಿ ಹೋಮ್ಮೇಡ್ ಚಾಕ್ಲೇಟು. ಹೋಮ್ಮೇಡ್ ಚಾಕ್ಲೇಟ್ ಅಂದರೆ ಫ್ಯಾಕ್ಟ್ರಿ ಮೇಡೆ, ಬಟ್ ಎಲ್ಲ ಪ್ಯೂರ್ ಇರುತ್ತೆ ಚಾಕ್ಲೇಟು. ಸೇಮ್ ಅಲ್ಲಿ ಒಂದು ಏನಿಲ್ಲ ಅಂದರೆ ಒಂದು ಅರ್ಧ kg ಚಾಕ್ಲೇಟು ಇವರಿಗೆ ಎಲ್ಲ ಕೊಡೋಕ್ಕೆ. ಅದು ಬಿಟ್ಟರೆ ಇಲ್ಲೂ ಶಾಪಿಂಗ್ ಇದೆ. ಟೀ ಪುಡಿ ತೊಗೊಂಡ್ವಿ. ಚಾಕ್ಲೇಟೆಲ್ಲ ಒಂದು 100 ಗ್ರಾಮ್ಸಿಗೆ 110, 120, 130 ಹಂಗಿದೆ. ಇವಾಗ ಶಾಪಿಂಗ್ ಮಾಡ್ಕೊಂಡು ಎಲ್ಲಿ ಅಂದ್ಕೊಂಡ್ಬಿಟ್ರೆ ಅದು ಗೊತ್ತಿಲ್ಲ. ಮತ್ತು ಈ ಹುಡುಗಿ ಜೊತೆ ಬಂದರೆ ಇದೆಯಲ್ಲ ಅದರಷ್ಟು ಕಷ್ಟ ಇನ್ನೊಂದಿಲ್ಲ. ನಮ್ಮ ಟೈಮಿಂಗ್ ಮ್ಯಾಚೇ ಆಗಲ್ಲ. ಅವರು ಇದ್ದೀರಾ ಇಲ್ಲೇ?
ನೋಡ್ಬೇಕಾ ನೀವು? ನಮ್ಮ ಮನೆಯವ್ರಿಗೆ ಲೇಟ್ ಆಗ್ತಿದೆ ಅಂತೆ, ಸೊ ಐ ವಾಂಟ್ ಟು ಗೋ. ನೋಡ್ತಾ ಅರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಆನಂದ ಪರಮಾನಂದ ಪರಮಾನಂದ. 2 hours later. ಮಲ್ಕೊಂಡಿರೋ ನೆಕ್ಸ್ಟ್ ಊರಿಗೆ ಬಿಡ್ತಾರೆ. ಬಾ ಏನಂದರೆ ನಾವು 2 ಗಂಟೆಗೆ ಊಟಿಯಿಂದ ಕೂನೂರಿಗೆ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಅದು ಮೆಟ್ಟುಪಾಳ್ಯಂಗೆ ಹೋಗುತ್ತೆ. ಆ್ಯಕ್ಚುಲಿ ಕೂನೂರಿಂದ ಮೆಟ್ಟುಪಾಳ್ಯಂಗೆ ತುಂಬ ಚೆನ್ನಾಗಿದೆ ಟ್ರೈನು. ಊಟಿಯಿಂದ ಕೂನೂರಿಗೆ ಚೆನ್ನಾಗಿದೆ, ಬಟ್ ಅಲ್ಲಿಂದ ಮುಂದೆ ಅದು ಬಂದ್ಬಿಟ್ಟು ಕಲ್ಲಿದ್ದು ಓಡಿಸ್ತಾರಲ್ಲ ಆ ಟ್ರೈನ್, ಅದು ಆ ಇಂಜಿನ್ನು. ಸೊ ಅದು ಸಾಕಾಗಿತ್ತು. ಬಟ್ ಅಲ್ಲೇನಾಯಿತು ಅಂದರೆ ಕೆಲವೊಂದು ಕಾರಣಗಳಿಂದ ಸಿಕ್ಕಾಪಟ್ಟೆ ಮಳೆ, ಬ್ಯಾಡ್ ವೆದರಿಂದ ಟ್ರೈನ್ ಕ್ಯಾನ್ಸಲ್ ಆಗಿತ್ತು. ನಾವೇನು ಮಾಡಿದ್ವಿ ಅಂದರೆ ಊಟಿಯಿಂದ ಕೂನೂರಿಗೆ ಬಸ್ಸಲ್ಲಿ ಬಂದ್ವಿ. ಸೊ ಇಲ್ಲಿಂದ 4 ಗಂಟೆಗೆ ಒಂದು ಟ್ರೈನ್ ಇದೆ ವಾಪಸ್ ಊಟಿಗೆ. ಸೊ ಇವಾಗ 3 ಗಂಟೆ ಆಗಿದೆ. ಆ ಬಸ್ಸಲ್ಲಿ ಒಂದು 45 ಮಿನಿಟ್ಸ್ ಆಗುತ್ತೆ ಅಷ್ಟೇ, 16 ರೂಪಾಯಿ ತೊಗೊತಾರೆ. ಸೊ ಈ ಟ್ರೈನಿಗೆ ಹತ್ತಿ 4 ಗಂಟೆಗೆ ಊಟಿಗೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೆದರ್ರು. ಮತ್ತು ಅಲ್ಲಿ ಹಿಲ್ ಸ್ಟೇಷನಲ್ಲಿ ಹೋಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು 3 ಗಂಟೆ ಆಗಿದೆ. ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿಂದ. ಸೊ ಎಲ್ಲಿ ಸಿಗುತ್ತೆ ವೆಜ್ ಅಂತಲೇ ಗೊತ್ತಿಲ್ಲ. ಇದೆ ಅಣ್ಣ ಊಟ ಮಾಡಬೇಕು ಕಣಣ್ಣ. ಊಟ ಮಾಡ್ಬೇಕಾ? ಹ್ಞೂ. ಸೊ ಊಟ ಎಲ್ಲಿ ಮಾಡೋದು ಅಂತ ಕೂನೂರಲ್ಲಿ ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬ ಜನ ಕೇಳಿದ್ವಿ. ಸೊ ಹೇಳಿದ್ದೆ ಶ್ರೀ ರಾಮಚಂದ್ರ ಲಂಚ್ ಹೋಮ್ ಅಂತ. ಸೊ ಈಗ ಹೋಗೋಣ ರಾಮಚಂದ್ರ ಲಂಚ್ ಹೋಮ್ಗೆ. ಒಳ್ಳೆ ಮೀಲ್ಸ್ ಊಟ ಮಾಡಿದ್ವಿ. ಮೀಲಿಗೆ 100 ರೂಪೀಸ್ ಅನ್ಲಿಮಿಟೆಡ್. 100 ರೂಪೀಸ್ ಮೀಲ್ ಇದೆ, 150 ಮೀಲ್ಸ್ ಇದೆ. ಏನು ಅಂದರೆ 150 ಮೀಲ್ಸಲ್ಲಿ ಒಂದು ಚಪಾತಿ, ಗೀ ಮತ್ತು ರಸಮ್ಮು, ಕರ್ಡೆಲ್ಲ ಎಕ್ಸ್ಟ್ರಾ ಕೊಡ್ತಾರೆ. 100 ರೂಪೀಸ್ ಮೀಲ್ಸಲ್ಲಿ ಅದು ಕೊಡೋಲ್ಲ. ಸೊ 100 ರೂಪೀಸ್ ಮೀಲ್ಸ್ ಏನಪ್ಪ ಅಂತ ಅಂತೀನಿ. ಅನ್ಲಿಮಿಟೆಡ್ ಮೀಲ್ಸು, 3 ಥರದ ಪಲ್ಯ ಕೊಡ್ತಾರೆ, ರೈಸ್ ಎಷ್ಟು ಬೇಕಾದ್ರೆ ಹಾಸ್ಕೊಬೋದು, ಸಾಂಬಾರು, ಪಪ್ಪು, ಪಾಯಸ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ನಾವು ಪನ್ನೀರ್ ಬಿರಿಯಾನಿ ತೊಗೊಂಡಿದ್ವಿ. ಪನ್ನೀರ್ ಬಿರಿಯಾನಿ ಅದಾದಮೇಲೆ ಒಂದು ಆಲೂ ಪರಾಟ ತೊಗೊಂಡಿದ್ವಿ. ಎಲ್ಲ ಐಟಮು ಸಾಕಾಗಿತ್ತು. ತಿಂತಾ ಇದ್ರ ಒನ್ ಮೋರ್ ಅನ್ಬೇಕು. ಒಂದು ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನೀವೇನಾದ್ರು ಕೂನೂರಿಗೆ ಬಂದಿದ್ರಿ ಅಂದರೆ ಈ ರಾಮಚಂದ್ರ ಲಂಚ್ ಹೌಸಿಗೆ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಒಳ್ಳೆ ಬಡ್ಜೆಟಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಕೂನೂರಿಂದ 4 ಗಂಟೆಗೆ ಟ್ರೈನ್ ಇದೆ. ಸೊ ನಾವು ಮುಂಚೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಈ ಥರ ಏನಾದ್ರು ಆದರೆ ಒಂದು ಸೇಫ್ ಸೈಡ್ ಇರಲಿ ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಇವಾಗ ಕೂನೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಮೀಲ್ ನಾವು ಊಟ ಮಾಡಿದ್ದು ಸಹ ಇಲ್ಲ ಕೂನೂರು ಸ್ಟೇಷನಿಂದ ಒಂದು 4 ಹೆಜ್ಜೆ, ಒಂದು 50 ಮೀಟರ್ 100 ಮೀಟರ್ಸ್ ಆಗ್ಬೋದು ಅಷ್ಟೇ. ಸೊ ಕೂನೂರು ರೈಲ್ವೆ ಸ್ಟೇಷನ್ ಒಂಥರ ಹಳೇ ಕಾಲದ ಫೀಲು. ಅವಾಗಿನ ಅವರೊಂದು ಅದೇ ವಿಂಟೇಜ್ ಸ್ಟೈಲ್ ಇರಲಿ, ಅದನ್ನು ಹಾಳು ಮಾಡೋದು ಬೇಡ ಅಂತ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದು ತುಂಬಾ ಖುಷಿಯಾಗುತ್ತೆ. ಈ ಥರದ್ದೆಲ್ಲ ನೋಡೋಕ್ಕೆ ತುಂಬ ರೇರು. ಹಾಂ, ಇಲ್ಲ D1 D2 ಹತ್ರ ಇರುತ್ತೆ. ಸೊ ಟಿಕೆಟ್ ಬುಕ್ ಮಾಡಿಲ್ಲ ಅಂದರೆ ಜನ ಕ್ಯೂವಲ್ಲಿ ನಿಂತಿರ್ತಾರೆ. ಸೊ ಟಿಕೆಟ್ ತಗೊಳ್ಳೋಕ್ಕೆ ಅಂತ. ಇದು ನೋಡಿದ್ರೆ ಗೊತ್ತಾಗಿ ಎಷ್ಟು ಒಂಥರ ಹಳೇ ಥರದ ಫೀಲ್ ಇದೆ ಅಂದರೆ ಕೂನೂರ್ದು ಹಳೇ ಕಾಲ ಥರ ಫೀಲು. ಏನೋ ಒಂದು 90ಸಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಇದೆ. ಈ ಹಳಿಗಳಾಗಿರ್ಬೋದು. ಸೊ ಇವಾಗ ಕೂನೂರಲ್ಲಿ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಸೊ ಟ್ರೈನ್ ಹತ್ತಿದ್ದೀವಿ. ಒಂದು D1 ಆ್ಯಕ್ಚುಲಿ ಜನರಲ್ ಚೆನ್ನಾಗಿದೆ, ಬಟ್ ಜನರಲ್ ಸಿಕ್ಕಾಪಟ್ಟೆ ಜನ ಇರ್ತಾರಲ್ಲ, ಸೀಟ್ ಸಿಗುತ್ತೋ ಇಲ್ವೋ ಅಂತ ಹೇಳೋದು ಕೆಲವು ಸಲ ಕಷ್ಟ. ಸೊ ನಾವಿವಾಗ D1 ನಮಗೆ ಬಂದಿದ್ದು. ಸೀಟ್ ಹಿಂಗಿದೆ, ಎದುರು ಬದ್ರು ಹಿಂಗೆ ಕೂತಿರ್ತೀವಿ. ಸೊ ಒಂದು ಜನ ಇದ್ದಾರೆ, ಫುಲ್ಲಾಗೋಗ್ಬಿಟ್ಟಿದೆ. ಒಂದು ಸೀಟಲ್ಲಿ 4 ಜನ ಕೂರ್ಬೋದು, ಬಟ್ ಎದುರುಗಡೆ ಅವ್ರಿಗೆ ಕಾಲು ಟಚ್ ಆಗುತ್ತೆ. ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ.
ಇವಾಗ ಊಟಿ ಬಂದಿದ್ದೀವಿ. ಅಂದರೆ ಉಡಗಮಂಡಲಂ ರೈಲ್ವೆ ಸ್ಟೇಷನ್ ಇದು ಕೂನೂರಿಂದ. ಏನಂದರೆ ತುಂಬ ಜನಕ್ಕೆ ಹೈಪ್ ಇರುತ್ತೆ ಟ್ರೈನಲ್ಲಿ, ಟಾಯ್ ಟ್ರೈನಲ್ಲಿ ಬರೋದು ಒಂದು, ಮತ್ತು ಅಲ್ಲಿ ವ್ಯೂ ಅಂತ. ಅಂದರೆ ಎಲ್ಲರೂ ಹೇಳಷ್ಟು ಹೈಪ್ ಇಲ್ಲ ಇದು. ಒಂದು ಲೆವೆಲ್ಲಿಗೆ ಓಕೆ ಅಷ್ಟೇ. ಮಕ್ಕಳನ್ನ ಕರ್ಕೊಂಬಂದೋದು, ಅವ್ರಿಗೆ ಟಾಯ್ ಟ್ರೈನ್ನ ತೋರಿಸೋದು ಒಂದು ಲೆವೆಲಿಗೆ ಓಕೆ. ಬಟ್ ಎಲ್ಲರೂ ಹೇಳೋ ಥರ ಅಷ್ಟೊಂದು ಹೈಪ್ ಇಲ್ಲ. ಸೊ ನನಗೆ ಕೆಲವರು ಹೇಳಿದ್ದೇನು ಅಂತಂದರೆ ಕೂನೂರಿಂದ ಮೆಟ್ಟುಪಲೈಮ್ಗೆ ಒಳ್ಳೆ ವ್ಯೂ ಇದೆ, ಅಲ್ಲಿ ಸಗದಾಗಿದೆ ಅಂತ. ಬಟ್ ಆ ಒಂದು ಟ್ರೈನ್ ಟಿಕೆಟ್ ನಾವು ಬುಕ್ ಮಾಡಿದ್ವಿ ನಾವು 2 ಗಂಟೆಗೆ. ಆ ಟ್ರೈನ್ ಸ್ಟಾಪ್ ಆಗಿದ್ದರಿಂದ ಈ ಟ್ರೈನಿಗೆ ಬಂದಿದ್ದಾಯಿತು. ಊಟಿ ಬಂದಮೇಲೆ ಇಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂಚೂರು 250 ಮೀಟರ್ಸಲ್ಲಿ ಒಂದು ಊಟಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇದೆ. ಸೊ ಈ ಊಟಿ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಎಷ್ಟಿದೆ ಏನು ರೇಟು? ಸೊ ಈ ಚಾಕ್ಲೇಟ್ ತೊಗೊಂಡಿದ್ದೀವಿ, 2 ಚಾಕ್ಲೇಟ್ ಪ್ಯಾಕು. ಅದಾದಮೇಲೆ ಒಂದು ಗ್ರೀನ್ ಟೀ ತೊಗೊಂಡಿದ್ದೀವಿ. ಗ್ರೀನ್ ಟೀ ಇಲ್ಲ, ಲೈಮ್ ಟೀ ಇದು. ಸೊ ನೋಡೋಕ್ಕೆ ಹೋದರೆ ಅಲ್ಲಿಗಿಂತ ಇಲ್ಲೇ ವರ್ತು. 250 ಗ್ರಾಮ್ಸಿಗೆ 250 ರುಪೀಸ್ ಇದೆ ಚಾಕ್ಲೇಟು. ನೀವೇನಾದರೂ ಊಟಿಗೆ ಬಂದರೆ ಅಂಥ ಫ್ಯಾಕ್ಟ್ರಿ ಅಂತ ತೊಗೋಬೇಡಿ. ಇಲ್ಲಿ ಊಟಿ ಚಾಕ್ಲೇಟ್ ಫ್ಯಾಕ್ಟ್ರಿ ಬನ್ನಿ, ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿ ಬಂದು ತೊಗೊಳ್ಳಿ, ತುಂಬ ವರ್ತಿದೆ. ಇಲ್ಲಿ ಚಾಕ್ಲೇಟ್ ಅಂತ ಅಲ್ಲ, ಅದು ಬಿಟ್ಟು ಇಲ್ಲಿ ನೀಲಗಿರಿ ಎಣ್ಣೆ, ಆಲ್ಮಂಡ್ ಆಯಿಲ್ ಆ ಥರದ್ದೆಲ್ಲ ಸಿಗುತ್ತೆ. ಆಮೇಲೆ ಫ್ರ್ಯಾಗ್ರೆನ್ಸ್ಗಳು ಸಿಗುತ್ತೆ, ಆಮೇಲೆ ಊದಿನ ಕಡ್ಡಿಗಳು ಸಿಗುತ್ತೆ. ಈ ಥರ ಒಳ್ಳೆ ಫ್ರ್ಯಾಗ್ರೆನ್ಸ್ ಇದೆ. ಅದಾದಮೇಲೆ ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು, ಟೀ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಒಂದು ಕಡೆ ಇಲ್ಲಿ ಬಂದರೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಸಖತ್ತಾಗಿದೆ. ಸೊ ಮಸ್ಟ್ ವಿಸಿಟ್ ಊಟಿ ಚಾಕ್ಲೇಟ್ ಫ್ಯಾಕ್ಟ್ರಿ. ಬೇರೆ ಕಡೆ ಎಲ್ಲ ಹೋಗಿ ಚಾಕ್ಲೇಟು ಟೀ ತೊಗೊಳ್ಳೋ ಬದಲು ಇಲ್ಲಿ ಬಂದು ವಿಸಿಟ್ ಮಾಡಿ, ತುಂಬಾ ಕಮ್ಮಿ ರೇಟಲ್ಲಿ ನಿಮಗೆ ಸಿಗುತ್ತೆ. ಇದು ನಾನು ರೆಕಮೆಂಡ್ ಮಾಡ್ತೀವಿ. ಇವತ್ತಿನ ದಿನನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು. ಸೊ ಈ ಒಂದು ಡೇಟು ಊಟಿಲಿ ನಿಮಗೆ ನಾನು ತೋರಿಸೋ ಜಾಗಗಳು ಅಥವಾ ಕೊಟ್ಟಿರೋಂಥ ಇನ್ಫಾರ್ಮೇಷನ್ಗಳು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆಯ್ತು ಬಿಡು.